ಸಸಿ ಆಗ್ಬೇಕು. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಅಲ್ಲ ಆಲ್ಮಟ್ಟಿಯಲ್ಲಿ ಸಸಿಗಳನ್ನು ತಯಾರು ಮಾಡೋದು ಇಡೀ ಕರ್ನಾಟಕ ತುಂಬಾ ಪ್ರಸಿದ್ಧವಾಗಿದ್ದಂತ ನರ್ಸರಿ ಇದು. 2 ವರ್ಷದಿಂದ ಸ್ವಲ್ಪ ಏನೋ ಅನಾನುಕೂಲತೆಯಿಂದ ಸ್ಥಗಿತಗೊಂಡಿತ್ತು. ಈ ವರ್ಷ ಮತ್ತೆ ನಾವು ನರ್ಸರಿಯನ್ನು ಪ್ರಾರಂಭ ಮಾಡಿದ್ವಿ. ಮತ್ತೆ ಈಗ 2 ವರ್ಷದಿಂದ ರೈತರೆಲ್ಲ ಸಾಕಷ್ಟು ಬಂದು ನಮ್ಮ ನರ್ಸರಿಗಳು ವಿಸಿಟ್ ಕೊಟ್ಟು ಅವರಿಗೆ ಯಾವ ಸಸಿಗಳು ಬೇಕೋ ಆ ಸಸಿಗಳನ್ನು ನಾವು ಈಗಾಗಲೇ ವಿಚಾರಣೆ ಮಾಡಿ ಮತ್ತು ಅವರು ನಮ್ಮ ಮೇಲಧಿಕಾರಿಗಳನ್ನು ಕೂಡ ಅವರ ಮತ್ತು ಸರ್ಕಾರ ಗಮನಕ್ಕೆ ತಂದು ಈ ನರ್ಸರಿಯನ್ನು ಮತ್ತೆ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಈ ಬರೀ ಫಾರೆಸ್ಟ್ ಸಸಿಗಳು ಹಚ್ಚಿದ್ರೆ ರೈತರುಗಳು ಯಾರು ತಗೊಳ್ಳಂಗಿಲ್ಲ. ಅದಕ್ಕಾಗಿ ರೈತರಿಗೆ ಅನುಕೂಲ ಆಗಲಿ ಮತ್ತು ಫಾರೆಸ್ಟ್ಗೂ ಎಲ್ಲ ಕಡೆ ಬಿಜಾಪುರ ಮತ್ತು ಬಾಗಲಕೋಟೆ ಹಸಿರೀಕರಣ ಆಗಲಿ ಅಂತ ಹೇಳಿ ಮತ್ತ ಈ ವಿವಿಧ ಜಾತಿ ಸಸಿಗಳನ್ನು ಬೆಳೆಸ್ತೀವಿ. ಈ ಕಾಲಮಾನದಲ್ಲಿ ಭೂಮಿ ಕಡಿಮೆ ಇರೋದ್ರಿಂದ ಮತ್ತು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಬರೀ ಫಾರೆಸ್ಟ್ ಸಸಿ ಹಚ್ಚಿದ್ರೆ ಯಾರು ಹಚ್ಚಂಗಿಲ್ಲ, ನಮ್ಮ ಹೊಲಗಳು ಹಾಳಾಗ್ತಾವ್ರಿ, ನಮ್ಮ ಅದ್ರ ಪ್ರಯೋಜನ ಇಲ್ಲ ಅಂತೇಳಿ ಯಾರು ಹಚ್ಚಂಗಿಲ್ಲ. ಈಗ ಫಾರೆಸ್ಟ್ ಅನ್ನು ಆಗಿರ್ಬೇಕು ಮತ್ತು ಜೊತೆಯಲ್ಲಿ ನಾವು ಹಚ್ಚಿದಂತ ಸಸಿಗಳಿಗೆ ಅವ್ರಿಗೆ ಒಳ್ಳೆ ಫಲವನ್ನು ಕೊಡುವಂತ ಪ್ರಯೋಜನ ಕೂಡ ಆಗಿರ್ಬೇಕು. ಅದಕ್ಕಾಗಿ ನಾವು ವಾಣಿಜ್ಯ ಸಸಿ ಅಂತ ಹೇಳಿ ಮಾವು, ಹೆಬ್ಬೇವು, ಶ್ರೀಗಂಧ, ರಕ್ತಚಂದನ, ಸಾಗುವಾನಿ, ಗಾಳಿ ಮರ ಮತ್ತ ವಿವಿಧ ಜಾತಿ ಸಸಿಗಳನ್ನು ಮಾಡಿರ್ತೀವಿ. ಅದೇ ರೀತಿಯಾಗಿ ಮತ್ತೆ ಬೇರೆ ಹಣ್ಣಿನ ಸಸಿಗಳಾದಂತ ಮಾವು, ಚಿಕ್ಕು, ಪೇರು, ಶ್ರೀಗಂಧ, ಕರಿಬೇವು, ಲಿಂಬೆ ಮತ್ತೆ ಇನ್ನ ವಿವಿಧ ಜಾತಿ ಸಸಿಗಳನ್ನ ತಯಾರು ಮಾಡ್ತೀವಿ. ಇಲ್ಲಿ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ? ಇಲ್ಲಿ ಸುಮಾರು ನಾವು ಒಂದು 50 ಮಂದಿ ಕೆಲಸ ಮಾಡ್ತೀವಿ ಆ ನರ್ಸರಿ ಒಳಗೆ. ಈಗ ಎಷ್ಟು ಸಸಿಗಳು ರೆಡಿ ಆಗ್ತಾ ಇದೆ? ಇನ್ನ ತುಂಬ್ತಾ ಇದೇವ್ರಿ, ಇನ್ನು ಕೆಲಸ ಈಗ ಪ್ರಾರಂಭ ಆಗಿರಿ. ಪ್ರತಿ ವರ್ಷ ಒಂದು ನರ್ಸರಿನೂ ಒಂದು 2.5 ಲಕ್ಷ ಸಸಿ ತಯಾರು ಮಾಡ್ತೀವ್ರಿ. ಈ ವರ್ಷ ಕೂಡ ಮಾಡ್ತಾ ಇದ್ವಿ. ಮೇಂಟೆನೆನ್ಸ್ ಹೆಂಗ್ ಮಾಡ್ತೀವಿ? ಇದು ನೀರು ನಿರ್ವಹಣೆ, ಪೋಷಕಾಂಶಗಳ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀವಿ? ಮೇಂಟೆನೆನ್ಸ್ ಅಂದ್ರೆ ನಮ್ಮ ಇವೆಲ್ಲ ಡ್ರಿಪ್ ಮುಖಾಂತರ ನೀರು ಒಣಸ್ತೀವಿ. ಮೊದಲೆಲ್ಲ ಲೇಬರ್ ಇಂದ ಇದು ಮಾಡ್ತೀವಿ, ಈಗ ಡ್ರಿಪ್ ಮಾಡಿವಿ. ಡ್ರಿಪ್ ಮುಖಾಂತರ ನೀರು ಹಾಕ್ತಿವಿ. ಬ್ಯಾಗ್ ತಂದವರೆಲ್ಲ ಲೇಬರ್ ತಂತಾರೆ. ರೆಸ್ಪಾನ್ಸ್ ಹೆಂಗದ? ರೈತರ ಡಿಮ್ಯಾಂಡ್ ಬಹಳ ಬೇಡಿಕೆ ಐತ್ರಿ. ನೀವೆಲ್ಲ ಹಿಂಗೆಲ್ಲ ಬೇರೆ ಕಡೆ ನಾವು ಸಸ್ಯಗಳು ತಂದ್ರ ನಮ್ಗ ಈಗ ನಮಗ ಕ್ಲೈಮೇಟ್ ಬರುದಿಲ್ಲ, ಮತ್ತೆ ತುಟ್ಟಿ ಭಾಗತಾರ, ಅದಕ್ಕೆ ನಮ್ಗೆ ಒಳ್ಳೆಯ ಫಲ ಸಿಕ್ಕಿಲ್ಲ. ರೈತರು ಪ್ರತಿ ವರ್ಷ 2 ವರ್ಷದಿಂದ ಬಹಳ ಬಂದ್ ಬೇಡಿಕೆ ಕೊಟ್ಟಾರ. ಮತ್ತೆ ಈ ಹಿಂದೆ 5-6 ವರ್ಷದಿಂದ ನಾವು ಈ ಸಸಿಗಳನ್ನು ಓದದ್ದು ಈಗಾಗಲೇ ನಮ್ಗೆ ಹಣ್ಣು ಒಳ್ಳೆ ಫಲ ಸಿಕ್ಕೈತಿ. ಚಿಕ್ಕು, ಮಾವು, ಪೇರು, ಸೀತಾಫಲ, ದಾಳಂಬರಿ, ರಾಮಫಲ, ಲಕ್ಷ್ಮಣ ಫಲ ಇವೆಲ್ಲ ವಿವಿಧ ಜಾತಿ ಸಸಿಗಳನ್ನ ನಾವೆಲ್ಲ ಕೊಟ್ಟಿದ್ದಕ್ಕೆ ಎಲ್ಲಾನು ಒಳ್ಳೆ ಸಕ್ಸಸ್ ಆಗಿವ. ಇದೇ ರೀತಿಯಾಗಿ ಮುಂದುವರಿಸುವವರು ಅಂತೇಳಿ ಈಗೆಲ್ಲ 2 ವರ್ಷ ಬಂದಾದಕ್ಕೂ ರೈತರ ಎಲ್ಲ ಸೇರಿ ಸರ್ಕಾರ ಗಮನ ತಂದು ಈ ಸರ್ಕಾರ ಬಂದಿದ್ದು ಮತ್ತೆ ಈ ನರ್ಸರಿ ಪ್ರಾರಂಭ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಭೀಮನಾಯಕ್ ಪವರ್ ಅಂತ ಹನುಮಾಪುರ ಊರು ಬಹುತಿ ಸರಿ ನಂಬರ್ದ್ರಿ. ಇಲ್ಲಿ ಒಳ್ಳೆಯಾಗಿ ಬೆಳಿತಾರ್ರಿ. ಎಲ್ಲ ತುಟ್ಟಿ ಇದು ತಗೊಳಕ ಹೋಗ್ಬೇಕಂತೇಳಿ ಆ ಕಡೆ ದೂರಿಂದ ನೋಡಿದ್ರಿ. ಇಲ್ಲೇ ಆಲ್ಮಟ್ಟಿ ಇದು ನರ್ಸರಿ ಒಳಗೆ ಒಳ್ಳೆಯಾಗಿ ಬೆಳೆಸ್ತಾರೆ. ಒಳ್ಳೆ ಚಲೋ ಅದಾವ. ಎಲ್ಲ ಆಗಿ ತೆಂಗಿನ ಗಿಡ ಮತ್ತು ಮಾವಿನ, ಪೇರು ಎಲ್ಲ ಒಳ್ಳೆ ನರ್ಸರಿ ಚಲೋ ಬೆಳೆಸ್ಯಾರಿ. ಅದೆಲ್ಲ ಇವರು ನಾವು ಇದ ಫಸ್ಟ್ ರೀ ಬಂದದ್ದು. ಈಗೊಮ್ಮೆ ಅಲ್ಲಿ ಬಂದು ತೊಗೊಂಡು ಹೋದೇವ್ರಿ. ಅಲ್ಲಿ ಭಾಳ ರೇಟ್ ಹೇಳಿದ್ರಿ. ಇಲ್ಲಿ ಒಳ್ಳೆ ಚಲೋ ಫಲವತ್ತದಿಂದ ಬೆಳೆಸ್ಯಾರಿ. ಚಲೋ. ಈಗ ನೀವು ಹೊರಗೆ ಬೇರೆ ಕಡೆ ನರ್ಸರಿ ಮಾಡಿದ್ರೆ ತುಟ್ಟಿರ್ತಾವ್ರಿ? ಅಲ್ಲಿ ತುಟ್ಟಿ ಇರ್ತಾವ್ರಿ. ಇಲ್ಲಿ ಕಡಿಮೆ ರೇಟ್ ದರದಾಗ ಚಲೋ ಅದಾವ್ರಿ ಒಟ್ಟು ಎಲ್ಲ. ಈಗ ನಿಮ್ದು ಎಷ್ಟು ಎಕರೆ ಐತೆ? ನಮ್ಮ 4 ಎಕರೆ ಐತ್ರಿ ಸರ. ಈ ನೀರಾವರಿ ಏನ್ರಿ ಸರ್? ನೀರಾವರಿ ಐತ್ರಿ. ಸಸಿ ಹಚ್ಬೇಕಂತ ವಿಚಾರ ಮಾಡಿ? ಹ್ಞೂ ರೀ. ಇದ್ರು ಸಾಗವಾನಿ ಗಿಡ ಒಯ್ಬೇಕಂತ ಬಂದೇವ್ರಿ. ಅದಕ್ಕೆ ಇಲ್ಲಿ ಒಳ್ಳೆ ಚಂದ ಬೆಳೆಸ್ಯಾರ ಬಿಡ್ರಿ ಸರ ಎಲ್ಲಾರು. ಅಲ್ಲಿ ಮೊದಲು ಕೊಡ್ತಿದ್ರಲ್ಲ, ಈಗ ಅದನ್ನ ಸ್ವಲ್ಪ ಬಂದ್ ಆಗಿತ್ರ ಸರ್, ಈಗ ಇಲ್ಲಿ ಮತ್ತೆ ಶುರು ಮಾಡ್ಯಾರ. ಹ್ಞೂ ರೀ. ರೈತರಿಗೆ ಅನುಕೂಲ ಆಗತ್ತನ್ರಿ? ಅನುಕೂಲ ಆಕದ್ರಿ. ಎಲ್ಲ ರೈತರಿಗೆ ಅನುಕೂಲ ಆಕದ್ರಿ. ಒಳ್ಳೆ ಇಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತಾರ್ರಿ. ಎಲ್ಲ ರೈತರಿಗೆ ಅನುಕೂಲ ಆಕದ್ರಿ. ಏನು ಸರ್? ನನ್ನ ಹೆಸರು ನಾಗಪ್ಪ ದಾಳಪ್ಪ ಮಾದರಿ.